ಮಾಲಿಕ್ ಪ್ರೈಮ್ ವಿಡಿಯೋದಲ್ಲಿ ಸ್ಟ್ರೀಮಿಂಗ್ ಆಗ್ತಿರೋಂಥ ಈ ಗ್ಯಾಂಗ್ಸ್ಟರ್ ಮೂವಿಯನ್ನ ನೋಡಿದ್ಮೇಲೆ ನನ್ನ ಒಪಿನಿಯನ್ನ ಹೇಳೋದಾದ್ರೆ ಪರವಾಗಿಲ್ಲ, ನಾನು ಎಕ್ಸ್ಪೆಕ್ಟ್ ಮಾಡಿದಷ್ಟು ಕ್ರಿಂಜ್ ಇಲ್ಲ ಈ ಸಿನಿಮಾದಲ್ಲಿ. ಇತ್ತೀಚಿನ ಕೆಲ ಸಿನಿಮಾಗಳಲ್ಲಿ ಕ್ರಿಂಜ್ ಎಲಿಮೆಂಟ್ಸ್ ಕಡಿಮೆ ಇರೋದೇ ದೊಡ್ಡ ವಿಷಯ ಆಗಿದೆ. ಈ ಸಿನಿಮಾದ ಫ್ಲಾಶ್ ಬ್ಯಾಕ್ ಅಲ್ಲಿ ಹೀರೋ ಗ್ಯಾಂಗ್ಸ್ಟರ್ ಆಗಿ ಬದಲಾಗೋದಕ್ಕೆ ಒಂದು ಕಾರಣ ಇರುತ್ತೆ. ಅದಕ್ಕಾಗಿ ಒಂದು ಆಕ್ಷನ್ ಸೀಕ್ವೆನ್ಸ್ ನ ಇಲ್ಲಿ ಡಿಸೈನ್ ಮಾಡಿದ್ದಾರೆ. ಫ್ಲಾಶ್ ಬ್ಯಾಕ್ ಅಲ್ಲಿ ಬರುವ ಈ ಎಪಿಸೋಡ್ ಮಾತ್ರ ಕ್ರಿಂಜ್ ಇರುತ್ತೆ. ಅದನ್ನ ಹೊರತುಪಡಿಸಿದ್ರೆ ಸಿನಿಮಾ ಪರವಾಗಿಲ್ಲ ಅನ್ನೋ ತರನೇ ಸಾಗುತ್ತೆ. ನಿರ್ದೇಶಕರು ಈ ಸಿನಿಮಾನ ನಮ್ಮ KGF ಹಾಗೂ ಪುಷ್ಪ ಸಿನಿಮಾಗಳಿಂದ ಇನ್ಸ್ಪೈರ್ ಆಗಿ ಮಾಡಿರ್ತಾರೆ. ಸ್ಪೆಷಲಿ ಪುಷ್ಪ ಸಿನಿಮಾದಿಂದ ತುಂಬಾ ಇನ್ಸ್ಪೈರ್ ಆಗಿದ್ದಾರೆ. ಆದ್ರೆ ಆ ಎರಡು ಸಿನಿಮಾಗಳಲ್ಲಿ ಇದ್ದಂತ ಎಲಿವೇಶನ್ಸ್ ಆಗ್ಲಿ ಎಮೋಷನ್ಸ್ ಆಗ್ಲಿ ಈ ಸಿನಿಮಾದಲ್ಲಿಲ್ಲ. ರಾಜ್ಕುಮಾರ್ ರಾವ್ ಅವರು ಬಾಲಿವುಡ್ ನ ಒನ್ ಆಫ್ ದ ಬೆಸ್ಟ್ ಆಕ್ಟರ್ ಅಂತ ಹೇಳ್ಬೋದು. ಇವರೊಂದು ಸಿನಿಮಾನ ಒಪ್ಕೊಂಡಿದ್ದಾರೆ ಅಂದ್ರೆ ಖಂಡಿತ ಆ ಕಥೆಯಲ್ಲಿ ಏನೋ ಹೊಸತನ ಇದೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಈ ಮೂವಿ ನೋಡಿದ್ಮೇಲೆ ಆ ನಂಬಿಕೆ ಹುಸಿ ಆಯ್ತು. ಇಲ್ಲಿವರೆಗೂ ಎಲ್ಲಾ ತರದ ಪಾತ್ರಗಳನ್ನ ಮಾಡಿರುವಂತ ಇವರು ಒಂದೊಳ್ಳೆ ಮಾಸ್ ಮೂವಿ ಮಾಡಿಲ್ಲ ಅನ್ನೋ ಕೊರತೆ ಇವ್ರಿಗಿತ್ತೇನೋ. ಆ ಕಾರಣಕ್ಕಾಗಿನೇ ಈ ಸಿನಿಮಾನ ಇವರು ಒಪ್ಕೊಂಡಿದ್ದಾರೆ ಅನ್ಸುತ್ತೆ. ಆದ್ರೆ ಈ ಸಿನಿಮಾ ಅವರ ಈ ಆಸೆಯನ್ನ ಈಡೇರಿಸಲಿಲ್ಲ. ಸಿನಿಮಾದ ಕಥೆ ಕೂಡ ನಾವು ಈಗಾಗಲೇ ಸಾಕಷ್ಟು ಸಿನಿಮಾಗಳಲ್ಲಿ ನೋಡಿರೋದೆ. ಪರಿಸ್ಥಿತಿಯ ಪ್ರಭಾವಕ್ಕೊಳಗಾಗಿ ಕ್ರೈಮ್ ಮಾಡುವಂತ ಹೀರೋ, ನಂತರ ತನ್ನ ರಾಜಕೀಯ ದುರುದ್ದೇಶಗಳಿಗಾಗಿ ಅವನನ್ನ ಬೆಳೆಸುವಂತ ರಾಜಕಾರಣಿ, ಕಡೆಗೆ ತುಂಬಾ ಎತ್ತರಕ್ಕೆ ಬೆಳೆದ್ಬಿಟ್ಟ ಅಂತ ಅವನನ್ನೇ ಮುಗಿಸೋದಕ್ಕೆ ಪ್ಲಾನ್ ಮಾಡುವಂತ ಅದೇ ರಾಜಕಾರಣಿ. ಈ ರೀತಿಯ ರೆಗ್ಯುಲರ್ ರೊಟೀನ್ ಕಥೆಯನ್ನೇ ಈ ಸಿನಿಮಾ ಕೂಡ ಹೊಂದಿರುತ್ತೆ. ಹೋಗ್ಲಿ, ಅದರ ಪ್ರೆಸೆಂಟೇಷನ್ ಏನಾದ್ರೂ ಹೊಸದಾಗಿದ್ಯಾ ಅಂದ್ರೆ ಅದು ಕೂಡ ಇಲ್ಲ. ಇಲ್ಲಿ ಬಂದಂತ ಆಕ್ಷನ್ ಸೀಕ್ವೆನ್ಸಸ್ ಕೂಡ ಇಂಪ್ರೆಸಿವ್ ಅನ್ನೋ ತರ ಏನಿಲ್ಲ. ಹಾಡುಗಳ ಪ್ಲೇಸ್ಮೆಂಟ್ ಕೂಡ ಚೆನ್ನಾಗಿಲ್ಲ. ನಿರ್ದೇಶಕರು ಸಿನಿಮಾದಲ್ಲಿ ಏನಾದ್ರೂ ಹೊಸತನ ಅಂತ ತೋರಿಸಿದ್ರೆ ಅದು ರಾಜ್ಕುಮಾರ್ ಅವರ ಮಾಲಿಕ್ ಪಾತ್ರ. ಮಾಲಿಕ್ ಒಬ್ಬ ಕ್ರಿಮಿನಲ್. ಇವನು ಮಾಡೋದೆಲ್ಲ ಇಲ್ಲಿಗಲ್ ಕೆಲಸಗಳೇ. ಈ ಕ್ಯಾರೆಕ್ಟರ್ಗೆ ಅನಾವಶ್ಯಕವಾದಂತ ಒಳ್ಳೆತನವನ್ನ ಸೇರಿಸದೆ ಸಿನಿಮಾದಲ್ಲಿ ಅವನನ್ನ ಒಬ್ಬ ಕೆಟ್ಟವನನ್ನಾಗೆ ತೋರಿಸಿದ್ದಾರೆ. ಈ ಪಾತ್ರದಲ್ಲಿ ರಾಜ್ಕುಮಾರ್ ರಾವ್ ಅವರು ಜೀವಿಸ್ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸ್ಪೆಷಲಿ ಸಿನಿಮಾದಲ್ಲಿ ಕೆಲವು ಕಡೆ ಅವರು ಕೊಟ್ಟಂತ ಎಕ್ಸ್ಪ್ರೆಷನ್ಸ್ ಅದ್ಭುತ ಅಂತ ಹೇಳ್ಬೋದು. SP ಪಾತ್ರದಲ್ಲಿ ನಟಿಸಿದಂತ ಪ್ರೊಸೆನ್ಜಿತ್ ಚಟರ್ಜಿ ಅವ್ರಿಗೂ ಕೂಡ ಹೇಳ್ಕೊಳ್ಳುವಂತ ಪಾತ್ರ ಏನು ಸಿಕ್ಕಿಲ್ಲ ಇಲ್ಲಿ. ಪುಷ್ಪ ಸಿನಿಮಾದಲ್ಲಿನ ಫಹದ್ ಫಾಸಿಲ್ ಅವರ ಪಾತ್ರದ ತರನೇ ಇರುತ್ತೆ ಅವರ ಪಾತ್ರ. ಸೌರಭ್ ಶುಕ್ಲಾ ಅವರು ಆಸ್ ಯೂಶುವಲ್ ಅವರಿಗೆ ಕೊಟ್ಟಂತ ಪಾತ್ರದಲ್ಲಿ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಇನ್ನುಳಿದ ಪಾತ್ರಗಳಲ್ಲಿ ನಟಿಸಿರುವಂತ ನಟರು ಕೂಡ ಓಕೆ. ಟೆಕ್ನಿಕಲಿ ಮೂವಿ ತುಂಬಾ ಚೆನ್ನಾಗಿದೆ. ಸ್ಪೆಷಲಿ ಸಿನಿಮಾಟೋಗ್ರಫಿ ತುಂಬಾ ಚೆನ್ನಾಗಿದೆ. ಎಡಿಟಿಂಗ್ ಕೂಡ ಬಿನ್ ಬೆಟರ್. BGM ಇಸ್ ಗುಡ್. ಆಕ್ಷನ್ ಸೀಕ್ವೆನ್ಸಸ್ ಪರವಾಗಿಲ್ಲ. ಮೂವಿಲಿ ಅಡಲ್ಟ್ ಕಂಟೆಂಟ್ ಇಲ್ಲದೆ ಇದ್ರೂ ಕೂಡ ಬ್ಯಾಡ್ ಲ್ಯಾಂಗ್ವೇಜ್ ಹಾಗೂ ವೈಲೆನ್ಸ್ ಇದೆ. ಆ ಕಾರಣದಿಂದ ಫ್ಯಾಮಿಲಿ ಜೊತೆ ನೋಡ್ಬೇಕಾ ಬೇಡವಾ ಅನ್ನೋದನ್ನ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ನೀವೇನಾದ್ರೂ ಗ್ಯಾಂಗ್ಸ್ಟರ್ ಸಿನಿಮಾಗಳನ್ನ ಇಷ್ಟಪಡೋರಾದ್ರೆ ಈ ಸಿನಿಮಾನ ಒಂದ್ಸಲ ಟ್ರೈ ಮಾಡಬಹುದು. ಇದಾಗಿರುತ್ತೆ ಮಾಲಿಕ್ ಸಿನಿಮಾದ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.